ಫಾರ್ ದ ಫಸ್ಟ್ ಟೈಮ್ ಇದುವರೆಗೂ ಮುಸಲ್ಮಾನರು ಕಾಂಗ್ರೆಸ್ ಒಂದು ಸೈಡ್ ಇತ್ತು. ನಾನು ದಾವಣಗೆರೆ ದಕ್ಷಿಣದಲ್ಲಿ ಓಡಾಡಿದಾಗ ನಮಗೆ ಟಿಕೆಟ್ ಕೊಡಲಿಲ್ಲ ಇವರು. ಜೊತೆಗೆ ಅಂದ್ಕೊಂಡಷ್ಟು ಮಟ್ಟಿಗೆ ಈ ಭಾಗ ನಾರ್ತ್ ಮತ್ತು ಸೌತ್ ವ್ಯತ್ಯಾಸಗಳನ್ನ ಕಂಪ್ಯಾರಿಸನ್ ಮಾಡಿ ಇಲ್ಲ ಬೇಕಾದ್ರೆ ಬಿ ಜೆ ಪಿಗೆ ಎದುರು ಪರವಾಗಿಲ್ಲ ಕಾಂಗ್ರೆಸ್ ಸೋಲ್ಬೇಕು ಅನ್ನೋದು ಒಂದಷ್ಟು ಮುಸಲ್ಮಾನರ ಮಾತುಗಳು ಫಾರ್ ದ ಫಸ್ಟ್ ಟೈಮ್. ಸೊ ಇದನ್ನು ಪೊಲಿಟಿಕಲ್ ಹೊಸ ಸಿನಾರಿಯೋ ಅಜೆಂಡಾ ಸೆಟ್ ಮಾಡುತ್ತಾ ಅಂತ ಅವ್ರದ್ದು ಉದ್ದೇಶ ಈ ಎಲೆಕ್ಷನ್ದಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸೋದು, ಮುಂದಿನ ಎಲೆಕ್ಷನ್ದಲ್ಲಿ ತಾವು ಸೀಟನ್ನು ಕ್ಲೇಮ್ ಮಾಡೋದೈತಿ. ನೋಡಿರಿ, ಈಗ ಜನರಲ್ ಎಲೆಕ್ಷನ್ ಇದ್ದಾಗ ಮುಸ್ಲಿಂ ಸಮಾಜದ ಚಿಂತನೆ ಬೇರೆ ಇರ್ತದೆ. ಆ ಸಂದರ್ಭದಲ್ಲಿ ಪೂರ್ತಿ ರಾಜ್ಯದಲ್ಲಿ ಇಂಥದ್ದೊಂದು ಪಕ್ಷ ಆಡಳಿತಕ್ಕೆ ಬರಬೇಕು, ಅದಕ್ಕೆ ಪೂರಕವಾಗಿ ನಾವೆಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕಂತ ಅವ್ರು ಮಾಡ್ತಿರ್ತಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ 138 ಸೀಟ್ ತೊಗೊಂಡು ಅಗದಿ ಸುಭದ್ರ ಸ್ಥಿತಿಯೊಳಗೆ ಐತಿ. ಹಾಗಾಗಿ ಒಂದು ಸೀಟ್ದಲ್ಲಿ ಹೆಚ್ಚು ಕಡಿಮೆ ಆದರೂ ಕೂಡ ಆ ಕಾಂಗ್ರೆಸ್ ಪಕ್ಷಕ್ಕೆ ಏನು ಆಗೋದಿಲ್ಲ. ಆದರೆ ನಮ್ಮ ಮುಸ್ಲಿಂ ಸಮಾಜದ ಶಕ್ತಿಯನ್ನು ನಾವು ತೋರಿಸ್ಬೇಕು ಅಂಥೇಳಿ ಇವತ್ತಿಲ್ಲಿ ಮುಸ್ಲಿಂ ಸಮಾಜ ದಾವಣಗೆರೆಯಲ್ಲಿ ತಯಾರಾಗಿ ನಿಂತಿದೆ.